ದರ ಏರಿಕೆ ಟಿಕೆಟ್ ಮೆಟ್ರೋ ಬಸ್ ಟಿಕೆಟ್ ಮೆಟ್ರೋ ರೈಲು ಸದ್ಯ ಈಗ ಟೋಲ್ ಗೇಟ್ನ ದರ ಏರಿಕೆ ಕೂಡ ಆಗಿರುವಂಥದ್ದು. ದ್ವಿಚಕ್ರ ವಾಹನ ಸವಾರರಿಗೆ ಲಾರಿ ಚಾಲಕರಿಗೆ ಇದರ ಬಿಸಿ ಮುಟ್ಟಿದೆ. ಸದ್ಯ ನಾವೀಗ ಎಲಿವೇಟೆಡ್ ಕಾರಿಡಾರ್ಗೆ ಒಳಪಡುವಂಥ ಅತ್ತಿಬೆಲೆ ಟೋಲ್ ಗೇಟ್ನ ಬಳಿ ಇದ್ದೀವಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಇವತ್ತಿನಿಂದ ಈ ಟೋಲ್ ದರ ಏರಿಕೆ ಆಗಿದೆ. ಹಾಗಾದರೆ ಹೊಸೂರು ರಸ್ತೆಯಲ್ಲಿ ಬರುವಂತಹ 2 ಟೋಲ್ನ ದರ ಹೆಚ್ಚಳ ಆಗಿರುವಂಥದ್ದು. ಎಷ್ಟೆಷ್ಟು ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಕಾರ್, ಜೀಪ್, ಲಘು ವಾಹನ, ಭಾರಿ ವಾಹನಗಳಲ್ಲಿ ಕನಿಷ್ಠ ಅಂದರೂ ಕೂಡ 5 ರೂಪಾಯಿನ ಹೆಚ್ಚಳ ಆಗಿರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ದರ ಕೂಡ ಹೆಚ್ಚಾಗಿದೆ. ಜೊತೆಗೆ ಅತ್ತಿಬೆಲೆಯಲ್ಲಿ ಕೂಡ ಹೆಚ್ಚಾಗಿರುವಂಥದ್ದು. ಈ ಅತ್ತಿಬೆಲೆ ಟೋಲ್ ಗೇಟ್ಗಳಲ್ಲಿ ಕಾರ್ ದರ ಏನಿದೆ ಇದು ಏಕಬದಿ ಪ್ರಯಾಣಕ್ಕೆ 40 ರೂಪಾಯಿ ಇತ್ತು, ಮುಂಚೆ 35 ಇತ್ತು, ಈಗ 40 ರೂಪಾಯಿ ಆಗಿರುವಂಥದ್ದು. ಅಂದರೆ 5 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಲಘು ವಾಹನಗಳು ಅಂದರೆ ಮಿನಿ ಬಸ್ ಆಗಿರ್ಬೋದು, ಅದೆಲ್ಲ 60 ರೂಪಾಯಿ ಇತ್ತು, ಈಗ 65 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಟ್ರಕ್ ಬಸ್ ದರ ಏನಿದೆ ಅದು ಕೂಡ 120 ರೂಪಾಯಿ ಇದ್ದಿದ್ದು 125 ರೂಪಾಯಿ ಆಗಿದೆ. ಟ್ರಕ್ಗಳ ಬೆಲೆ 170 ಇದ್ದಿದ್ದು 175 ಆಗಿದೆ. ಈ ರೀತಿಯಾಗಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಸದ್ಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿರುವಂಥದ್ದು. ಇಲ್ಲಿವರೆಗೂ ಟೀ, ಕಾಫಿ, ಬಸ್, ರೈಲು ಟಿಕೆಟ್ ದರ ಹೆಚ್ಚಳ ಆಗಿತ್ತು. ಈಗ ಸದ್ಯ ಟೋಲ್ ಗೇಟ್ಗಳ ದರ ಕೂಡ ಹೆಚ್ಚಳ ಆಗಿರುವಂಥದ್ದು. ಸಾಮಾನ್ಯ ಜನರಿಗೆ ಸರ್ಕಾರ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಯೋಜನೆಯನ್ನು ತಂದು ದರ ಏರಿಕೆ ಮಾಡಿದ್ರೆ, ಅತ್ತ ಕೇಂದ್ರ ಸರ್ಕಾರದ ಒಳಪಡುವಂತಹ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ಟಿಕೆಟ್ ದರವನ್ನು ಅಂದರೆ ಟೋಲ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಜನರಿಗೆ ಸಂಕಷ್ಟ ತಂದೊಡ್ಡಿದೆ. ಸದ್ಯ ಈ ಬಗ್ಗೆ ಜನ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ ಏರಿಕೆ ಟಿಕೆಟ್ ಮೆಟ್ರೋ ಬಸ್ ಟಿಕೆಟ್ ಮೆಟ್ರೋ ರೈಲು ಸದ್ಯ ಈಗ ಟೋಲ್ ಗೇಟ್ನ ದರ ಏರಿಕೆ ಕೂಡ ಆಗಿರುವಂಥದ್ದು. ದ್ವಿಚಕ್ರ ವಾಹನ ಸವಾರರಿಗೆ ಲಾರಿ ಚಾಲಕರಿಗೆ ಇದರ ಬಿಸಿ ಮುಟ್ಟಿದೆ. ಸದ್ಯ ನಾವೀಗ ಎಲಿವೇಟೆಡ್ ಕಾರಿಡಾರ್ಗೆ ಒಳಪಡುವಂಥ ಅತ್ತಿಬೆಲೆ ಟೋಲ್ ಗೇಟ್ನ ಬಳಿ ಇದ್ದೀವಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಇವತ್ತಿನಿಂದ ಈ ಟೋಲ್ ದರ ಏರಿಕೆ ಆಗಿದೆ. ಹಾಗಾದರೆ ಹೊಸೂರು ರಸ್ತೆಯಲ್ಲಿ ಬರುವಂತಹ 2 ಟೋಲ್ನ ದರ ಹೆಚ್ಚಳ ಆಗಿರುವಂಥದ್ದು. ಎಷ್ಟೆಷ್ಟು ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಕಾರ್, ಜೀಪ್, ಲಘು ವಾಹನ, ಭಾರಿ ವಾಹನಗಳಲ್ಲಿ ಕನಿಷ್ಠ ಅಂದರೂ ಕೂಡ 5 ರೂಪಾಯಿನ ಹೆಚ್ಚಳ ಆಗಿರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ದರ ಕೂಡ ಹೆಚ್ಚಾಗಿದೆ. ಜೊತೆಗೆ ಅತ್ತಿಬೆಲೆಯಲ್ಲಿ ಕೂಡ ಹೆಚ್ಚಾಗಿರುವಂಥದ್ದು. ಈ ಅತ್ತಿಬೆಲೆ ಟೋಲ್ ಗೇಟ್ಗಳಲ್ಲಿ ಕಾರ್ ದರ ಏನಿದೆ ಇದು ಏಕಬದಿ ಪ್ರಯಾಣಕ್ಕೆ 40 ರೂಪಾಯಿ ಇತ್ತು, ಮುಂಚೆ 35 ಇತ್ತು, ಈಗ 40 ರೂಪಾಯಿ ಆಗಿರುವಂಥದ್ದು. ಅಂದರೆ 5 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಲಘು ವಾಹನಗಳು ಅಂದರೆ ಮಿನಿ ಬಸ್ ಆಗಿರ್ಬೋದು, ಅದೆಲ್ಲ 60 ರೂಪಾಯಿ ಇತ್ತು, ಈಗ 65 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಟ್ರಕ್ ಬಸ್ ದರ ಏನಿದೆ ಅದು ಕೂಡ 120 ರೂಪಾಯಿ ಇದ್ದಿದ್ದು 125 ರೂಪಾಯಿ ಆಗಿದೆ. ಟ್ರಕ್ಗಳ ಬೆಲೆ 170 ಇದ್ದಿದ್ದು 175 ಆಗಿದೆ. ಈ ರೀತಿಯಾಗಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಸದ್ಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿರುವಂಥದ್ದು. ಇಲ್ಲಿವರೆಗೂ ಟೀ, ಕಾಫಿ, ಬಸ್, ರೈಲು ಟಿಕೆಟ್ ದರ ಹೆಚ್ಚಳ ಆಗಿತ್ತು. ಈಗ ಸದ್ಯ ಟೋಲ್ ಗೇಟ್ಗಳ ದರ ಕೂಡ ಹೆಚ್ಚಳ ಆಗಿರುವಂಥದ್ದು. ಸಾಮಾನ್ಯ ಜನರಿಗೆ ಸರ್ಕಾರ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಯೋಜನೆಯನ್ನು ತಂದು ದರ ಏರಿಕೆ ಮಾಡಿದ್ರೆ, ಅತ್ತ ಕೇಂದ್ರ ಸರ್ಕಾರದ ಒಳಪಡುವಂತಹ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ಟಿಕೆಟ್ ದರವನ್ನು ಅಂದರೆ ಟೋಲ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಜನರಿಗೆ ಸಂಕಷ್ಟ ತಂದೊಡ್ಡಿದೆ. ಸದ್ಯ ಈ ಬಗ್ಗೆ ಜನ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ ಏರಿಕೆ ಟಿಕೆಟ್ ಮೆಟ್ರೋ ಬಸ್ ಟಿಕೆಟ್ ಮೆಟ್ರೋ ರೈಲು ಸದ್ಯ ಈಗ ಟೋಲ್ ಗೇಟ್ನ ದರ ಏರಿಕೆ ಕೂಡ ಆಗಿರುವಂಥದ್ದು. ದ್ವಿಚಕ್ರ ವಾಹನ ಸವಾರರಿಗೆ ಲಾರಿ ಚಾಲಕರಿಗೆ ಇದರ ಬಿಸಿ ಮುಟ್ಟಿದೆ. ಸದ್ಯ ನಾವೀಗ ಎಲಿವೇಟೆಡ್ ಕಾರಿಡಾರ್ಗೆ ಒಳಪಡುವಂಥ ಅತ್ತಿಬೆಲೆ ಟೋಲ್ ಗೇಟ್ನ ಬಳಿ ಇದ್ದೀವಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಇವತ್ತಿನಿಂದ ಈ ಟೋಲ್ ದರ ಏರಿಕೆ ಆಗಿದೆ. ಹಾಗಾದರೆ ಹೊಸೂರು ರಸ್ತೆಯಲ್ಲಿ ಬರುವಂತಹ 2 ಟೋಲ್ನ ದರ ಹೆಚ್ಚಳ ಆಗಿರುವಂಥದ್ದು. ಎಷ್ಟೆಷ್ಟು ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಕಾರ್, ಜೀಪ್, ಲಘು ವಾಹನ, ಭಾರಿ ವಾಹನಗಳಲ್ಲಿ ಕನಿಷ್ಠ ಅಂದರೂ ಕೂಡ 5 ರೂಪಾಯಿನ ಹೆಚ್ಚಳ ಆಗಿರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ದರ ಕೂಡ ಹೆಚ್ಚಾಗಿದೆ. ಜೊತೆಗೆ ಅತ್ತಿಬೆಲೆಯಲ್ಲಿ ಕೂಡ ಹೆಚ್ಚಾಗಿರುವಂಥದ್ದು. ಈ ಅತ್ತಿಬೆಲೆ ಟೋಲ್ ಗೇಟ್ಗಳಲ್ಲಿ ಕಾರ್ ದರ ಏನಿದೆ ಇದು ಏಕಬದಿ ಪ್ರಯಾಣಕ್ಕೆ 40 ರೂಪಾಯಿ ಇತ್ತು, ಮುಂಚೆ 35 ಇತ್ತು, ಈಗ 40 ರೂಪಾಯಿ ಆಗಿರುವಂಥದ್ದು. ಅಂದರೆ 5 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಲಘು ವಾಹನಗಳು ಅಂದರೆ ಮಿನಿ ಬಸ್ ಆಗಿರ್ಬೋದು, ಅದೆಲ್ಲ 60 ರೂಪಾಯಿ ಇತ್ತು, ಈಗ 65 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಟ್ರಕ್
ಬಸ್ ದರ ಏನಿದೆ ಅದು ಕೂಡ 120 ರೂಪಾಯಿ ಇದ್ದಿದ್ದು 125 ರೂಪಾಯಿ ಆಗಿದೆ. ಟ್ರಕ್ಗಳ ಬೆಲೆ 170 ಇದ್ದಿದ್ದು 175 ಆಗಿದೆ. ಈ ರೀತಿಯಾಗಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಸದ್ಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿರುವಂಥದ್ದು. ಇಲ್ಲಿವರೆಗೂ ಟೀ, ಕಾಫಿ, ಬಸ್, ರೈಲು ಟಿಕೆಟ್ ದರ ಹೆಚ್ಚಳ ಆಗಿತ್ತು. ಈಗ ಸದ್ಯ ಟೋಲ್ ಗೇಟ್ಗಳ ದರ ಕೂಡ ಹೆಚ್ಚಳ ಆಗಿರುವಂಥದ್ದು. ಸಾಮಾನ್ಯ ಜನರಿಗೆ ಸರ್ಕಾರ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಯೋಜನೆಯನ್ನು ತಂದು ದರ ಏರಿಕೆ ಮಾಡಿದ್ರೆ ಅತ್ತ ಕೇಂದ್ರ ಸರ್ಕಾರದ ಒಳಪಡುವಂತಹ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ಟಿಕೆಟ್ ದರವನ್ನು ಅಂದರೆ ಟೋಲ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಜನರಿಗೆ ಸಂಕಷ್ಟ ತಂದೊಡ್ಡಿದೆ. ಸದ್ಯ ಈ ಬಗ್ಗೆ ಜನ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ ಏರಿಕೆ, ಟಿಕೆಟ್, ಮೆಟ್ರೋ ಬಸ್ ಟಿಕೆಟ್, ಮೆಟ್ರೋ, ರೈಲು, ಸದ್ಯ ಈಗ ಟೋಲ್ ಗೇಟ್ನ ದರ ಏರಿಕೆ ಕೂಡ ಆಗಿರುವಂಥದ್ದು. ದ್ವಿಚಕ್ರ ವಾಹನ ಸವಾರರಿಗೆ, ಲಾರಿ ಚಾಲಕರಿಗೆ ಇದರ ಬಿಸಿ ಮುಟ್ಟಿದೆ. ಸದ್ಯ ನಾವೀಗ ಎಲಿವೇಟೆಡ್ ಕಾರಿಡಾರ್ಗೆ ಒಳಪಡುವಂಥ ಅತ್ತಿಬೆಲೆ ಟೋಲ್ ಗೇಟ್ನ ಬಳಿ ಇದ್ದೀವಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಇವತ್ತಿನಿಂದ ಈ ಟೋಲ್ ದರ ಏರಿಕೆ ಆಗಿದೆ. ಹಾಗಾದರೆ ಹೊಸೂರು ರಸ್ತೆಯಲ್ಲಿ ಬರುವಂತಹ 2 ಟೋಲ್ನ ದರ ಹೆಚ್ಚಳ ಆಗಿರುವಂಥದ್ದು. ಎಷ್ಟೆಷ್ಟು ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಕಾರ್, ಜೀಪ್, ಲಘು ವಾಹನ, ಭಾರಿ ವಾಹನಗಳಲ್ಲಿ ಕನಿಷ್ಠ ಅಂದರೂ ಕೂಡ 5 ರೂಪಾಯಿನ ಹೆಚ್ಚಳ ಆಗಿರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ದರ ಕೂಡ ಹೆಚ್ಚಾಗಿದೆ. ಜೊತೆಗೆ ಅತ್ತಿಬೆಲೆಯಲ್ಲಿ ಕೂಡ ಹೆಚ್ಚಾಗಿರುವಂಥದ್ದು. ಈ ಅತ್ತಿಬೆಲೆ ಟೋಲ್ ಗೇಟ್ಗಳಲ್ಲಿ ಕಾರ್ ದರ ಏನಿದೆ ಇದು ಏಕಬದಿ ಪ್ರಯಾಣಕ್ಕೆ 40 ರೂಪಾಯಿ ಇತ್ತು. ಮುಂಚೆ 35 ಇತ್ತು, ಈಗ 40 ರೂಪಾಯಿ ಆಗಿರುವಂಥದ್ದು. ಅಂದರೆ 5 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಲಘು ವಾಹನಗಳು ಅಂದರೆ ಮಿನಿ ಬಸ್ ಆಗಿರ್ಬೋದು ಅದೆಲ್ಲ 60 ರೂಪಾಯಿ ಇತ್ತು, ಈಗ 65 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಟ್ರಕ್, ಬಸ್ ದರ ಏನಿದೆ ಅದು ಕೂಡ 120 ರೂಪಾಯಿ ಇದ್ದಿದ್ದು 125 ರೂಪಾಯಿ ಆಗಿದೆ. ಟ್ರಕ್ಗಳ ಬೆಲೆ 170 ಇದ್ದಿದ್ದು 175 ಆಗಿದೆ. ಈ ರೀತಿಯಾಗಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಸದ್ಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿರುವಂಥದ್ದು. ಇಲ್ಲಿವರೆಗೂ ಟೀ, ಕಾಫಿ, ಬಸ್, ರೈಲು ಟಿಕೆಟ್ ದರ ಹೆಚ್ಚಳ ಆಗಿತ್ತು. ಈಗ ಸದ್ಯ ಟೋಲ್ ಗೇಟ್ಗಳ ದರ ಕೂಡ ಹೆಚ್ಚಳ ಆಗಿರುವಂಥದ್ದು. ಸಾಮಾನ್ಯ ಜನರಿಗೆ ಸರ್ಕಾರ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಯೋಜನೆಯನ್ನು ತಂದು ದರ ಏರಿಕೆ ಮಾಡಿದ್ರೆ ಅತ್ತ ಕೇಂದ್ರ ಸರ್ಕಾರದ ಒಳಪಡುವಂತಹ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ಟಿಕೆಟ್ ದರವನ್ನು ಅಂದರೆ ಟೋಲ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಜನರಿಗೆ ಸಂಕಷ್ಟ ತಂದೊಡ್ಡಿದೆ. ಸದ್ಯ ಈ ಬಗ್ಗೆ ಜನ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ ಏರಿಕೆ, ಟಿಕೆಟ್, ಮೆಟ್ರೋ ಬಸ್ ಟಿಕೆಟ್, ಮೆಟ್ರೋ, ರೈಲು, ಸದ್ಯ ಈಗ ಟೋಲ್ ಗೇಟ್ನ ದರ ಏರಿಕೆ ಕೂಡ ಆಗಿರುವಂಥದ್ದು. ದ್ವಿಚಕ್ರ ವಾಹನ ಸವಾರರಿಗೆ, ಲಾರಿ ಚಾಲಕರಿಗೆ ಇದರ ಬಿಸಿ ಮುಟ್ಟಿದೆ. ಸದ್ಯ ನಾವೀಗ ಎಲಿವೇಟೆಡ್ ಕಾರಿಡಾರ್ಗೆ ಒಳಪಡುವಂಥ ಅತ್ತಿಬೆಲೆ ಟೋಲ್ ಗೇಟ್ನ ಬಳಿ ಇದ್ದೀವಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಇವತ್ತಿನಿಂದ ಈ ಟೋಲ್ ದರ ಏರಿಕೆ ಆಗಿದೆ. ಹಾಗಾದರೆ ಹೊಸೂರು ರಸ್ತೆಯಲ್ಲಿ ಬರುವಂತಹ 2 ಟೋಲ್ನ ದರ ಹೆಚ್ಚಳ ಆಗಿರುವಂಥದ್ದು. ಎಷ್ಟೆಷ್ಟು ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಕಾರ್, ಜೀಪ್, ಲಘು ವಾಹನ, ಭಾರಿ ವಾಹನಗಳಲ್ಲಿ ಕನಿಷ್ಠ ಅಂದರೂ ಕೂಡ 5 ರೂಪಾಯಿನ ಹೆಚ್ಚಳ ಆಗಿರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ದರ ಕೂಡ ಹೆಚ್ಚಾಗಿದೆ. ಜೊತೆಗೆ ಅತ್ತಿಬೆಲೆಯಲ್ಲಿ ಕೂಡ ಹೆಚ್ಚಾಗಿರುವಂಥದ್ದು. ಈ ಅತ್ತಿಬೆಲೆ ಟೋಲ್ ಗೇಟ್ಗಳಲ್ಲಿ ಕಾರ್ ದರ ಏನಿದೆ ಇದು ಏಕಬದಿ ಪ್ರಯಾಣಕ್ಕೆ 40 ರೂಪಾಯಿ ಇತ್ತು. ಮುಂಚೆ 35 ಇತ್ತು, ಈಗ 40 ರೂಪಾಯಿ ಆಗಿರುವಂಥದ್ದು. ಅಂದರೆ 5 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಲಘು ವಾಹನಗಳು ಅಂದರೆ ಮಿನಿ ಬಸ್ ಆಗಿರ್ಬೋದು ಅದೆಲ್ಲ 60 ರೂಪಾಯಿ ಇತ್ತು, ಈಗ 65 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಟ್ರಕ್, ಬಸ್ ದರ ಏನಿದೆ ಅದು ಕೂಡ 120 ರೂಪಾಯಿ ಇದ್ದಿದ್ದು 125 ರೂಪಾಯಿ ಆಗಿದೆ. ಟ್ರಕ್ಗಳ ಬೆಲೆ 170 ಇದ್ದಿದ್ದು 175 ಆಗಿದೆ. ಈ ರೀತಿಯಾಗಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಸದ್ಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿರುವಂಥದ್ದು. ಇಲ್ಲಿವರೆಗೂ ಟೀ, ಕಾಫಿ, ಬಸ್, ರೈಲು ಟಿಕೆಟ್ ದರ ಹೆಚ್ಚಳ ಆಗಿತ್ತು. ಈಗ ಸದ್ಯ ಟೋಲ್ ಗೇಟ್ಗಳ ದರ ಕೂಡ ಹೆಚ್ಚಳ ಆಗಿರುವಂಥದ್ದು. ಸಾಮಾನ್ಯ ಜನರಿಗೆ ಸರ್ಕಾರ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಯೋಜನೆಯನ್ನು ತಂದು ದರ ಏರಿಕೆ ಮಾಡಿದ್ರೆ ಅತ್ತ ಕೇಂದ್ರ ಸರ್ಕಾರದ ಒಳಪಡುವಂತಹ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ಟಿಕೆಟ್ ದರವನ್ನು ಅಂದರೆ ಟೋಲ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಜನರಿಗೆ ಸಂಕಷ್ಟ ತಂದೊಡ್ಡಿದೆ. ಸದ್ಯ ಈ ಬಗ್ಗೆ ಜನ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.